ತುಮಕೂರಿನ ಸರ್ವ ನಾಗರಿಕರಿಗೆ ನನ್ನ ನಮನಗಳನ್ನು ತಿಳಿಸ್ತಾ, ಇದೇ 29-30ನೇ ತಾರೀಕು ತುಮಕೂರು ಜಿಲ್ಲೆಯಲ್ಲಿ 16ನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ವತಿಯಿಂದ, ಜಿಲ್ಲಾಡಳಿತದ ವತಿಯಿಂದ, ಜಿಲ್ಲಾ ಪಂಚಾಯತ್ ಈ ರೀತಿ ಎಲ್ಲರ ಸಹಕಾರದಿಂದ ನಾವು ಆಯೋಜನೆ ಮಾಡಿದ್ದೇವೆ. ಈ ಸಮ್ಮೇಳನದ ಅಧ್ಯಕ್ಷರಾಗಿ ಡಾಕ್ಟರ್ ಅಗ್ರಹಾರ ಕೃಷ್ಣಮೂರ್ತಿಯವರು ಅಧ್ಯಕ್ಷರಾಗಿರ್ತಾರೆ. ಈ ಬಾರಿಯ ಸಮ್ಮೇಳನ ಬಹಳ ವಿಶೇಷವಾಗಿ, ಅದರಲ್ಲೂ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ವಿಶೇಷ ಆಸಕ್ತಿಯನ್ನು ತೆಗೆದುಕೊಂಡು, ಹಾಗೂ ಎಲ್ಲ ಜನಪ್ರತಿನಿಧಿಗಳು, ಮಾನ್ಯ ಸಹಕಾರ ಸಚಿವರಾದ KN ರಾಜಣ್ಣ ಸರ್ ಅವರು, ಜಯಚಂದ್ರ ಸಾಹೇಬರು, ಹಾಗೆ ಜಿಲ್ಲೆಯ ಎಲ್ಲ ಮಾನ್ಯ ಶಾಸಕರುಗಳು, ಅವರೆಲ್ಲರ ಸಹಕಾರ, ಅದರ ಜೊತೆಗೆ ಎಲ್ಲ ಗ್ರಾಮ ಪಂಚಾಯಿತಿಗಳ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರು, ಈ ರೀತಿ ಎಲ್ಲ ಚುನಾಯಿತ ಪ್ರತಿನಿಧಿಗಳು ಒಂದು ಕಡೆ ಆದರೆ, ಶ್ರೀ ಸಿದ್ಧಲಿಂಗಪ್ಪ ಅವರು ಜಿಲ್ಲಾ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು, ಅವರ ನೇತೃತ್ವದಲ್ಲಿ ತುಂಬ ವೈವಿಧ್ಯಮಯವಾದಂಥ ವಿಶೇಷವಾದಂಥ ವಸ್ತುಗಳ ಮೇಲೆ ಚರ್ಚೆಯನ್ನು ಇಟ್ಕೊಂಡು ಒಂದು ವಿಶೇಷವಾದಂಥ ಜಿಲ್ಲಾ ಸಾಹಿತ್ಯ ಸಮ್ಮೇಳನವನ್ನು ಆಯೋಜನೆ ಮಾಡಲಾಗಿದೆ. ಈ ಸಾಹಿತ್ಯ ಸಮ್ಮೇಳನದಲ್ಲಿ ಮೊದಲನೇ ಬಾರಿಗೆ ಮಹಿಳೆಯರಿಗೆ ಸಂಬಂಧಪಟ್ಟಂಥ ವಿಷಯಗಳು, ಅವರ ಸಬಲತೆಗೆ ಬೇಕಾದಂಥ ವಿಷಯಗಳು, ಅದೇ ರೀತಿ ನಮ್ಮ ಜಾನಪದ ಕಲೆಗಳನ್ನು ಉಳಿಸ್ಕೊಂಡು ಪೋಷಿಸುವಂಥ ಒಂದು ಕೆಲಸದ ಬಗ್ಗೆ, ಅದರ ಅಗತ್ಯತೆಯ ಬಗ್ಗೆ, ಹಾಗೂ ಕೌಶಲ್ಯ ಅಭಿವೃದ್ಧಿ, ಯುವಕರಿಗೆ, ಯುವ ಸಮುದಾಯಕ್ಕೆ ಕೌಶಲ್ಯ ಅಭಿವೃದ್ಧಿ ಆದರೆ ಮಾತ್ರ ಅವರ ಏಳಿಗೆಗೆ ಪೂರಕವಾಗ್ತದೆ ಅನ್ನೋ ಒಂದು ಆಧಾರದ ಮೇಲೆ ಈ ರೀತಿ ಅನೇಕ ವಸ್ತುಗಳನ್ನು ಇಟ್ಕೊಂಡು ಸುಮಾರು 8 ವಿಷಯಗಳ ಆಧಾರಿತವಾಗಿ ಮೌಲ್ಯಯುತವಾದಂಥ ಚರ್ಚೆ ಮಾಡುವ ದೃಷ್ಟಿಕೋನದಿಂದ ಈ ವರ್ಷದ ಸಾಹಿತ್ಯ ಸಮ್ಮೇಳನವನ್ನು, ಜಿಲ್ಲಾ ಸಾಹಿತ್ಯ ಸಮ್ಮೇಳನವನ್ನು ಆಯೋಜನೆ ಮಾಡಲಾಗಿದೆ. ಈ ವೈಶಿಷ್ಟ್ಯಪೂರ್ಣವಾದಂಥ ನಾಡು ನುಡಿಯ ಹಬ್ಬಕ್ಕೆ ಎಲ್ಲ ನಾಗರಿಕರು ಕೂಡ ತುಂಬು ಹೃದಯದಿಂದ ಆಶೀರ್ವದಿಸಬೇಕು ಹಾಗೂ ಬಂದು ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು ಅಂಥೇಳಿ ನಾನು ಎಲ್ಲರನ್ನೂ ಕೂಡ ವಿನಂತಿಸ್ತೇನೆ. ಧನ್ಯವಾದಗಳು.